ಹಾಯ್ ವೆಲ್ಕಮ್ ಟು ಚಂದನಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಫ್ರೈಡ್ ರೈಸ್ ಮಾಡ್ತಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ, ಈರುಳ್ಳಿ ಫ್ರೈ ಮಾಡಿಕೊಂಡು ಬೀನ್ಸ್, ಕ್ಯಾರೆಟ್, ಕಾಲಿಫ್ಲವರ್ ಎಲ್ಲದನ್ನೂ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡರ್, ರೈಸ್ನ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸೋಯಾ ಸಾಸ್ ಹಾಕ್ಕೊಂಡ್ರೆ ಮುಗೀತು. ನಾನು ಟೊಮೆಟೊ ಸಾಸ್ ಯೂಸ್ ಮಾಡಲ್ಲ. ಫುಲ್ ವಿಡಿಯೋ ಚಂದನಾಸ್ ಕಿಚನಲ್ಲಿದೆ, ಜಸ್ಟ್ ಹೋಗಿ ಚೆಕ್ ಮಾಡಿ. ಅದ್ರ ಜೊತೆಯಲ್ಲಿ ಹಾಗೆ ರಾಗಿ ಅಂಬಲಿ ಮಾಡೋಣ ಅಂತ ರೆಡಿ ಮಾಡ್ಕೋತಿದ್ದೀನಿ. ಮೊದಲಿಗೆ ಗಂಜಿ ಮಾಡಿಕೊಂಡು ಬೀಟ್ ಮಾಡಿರೋ ಕರ್ಡ್, ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಸಾಕು. ಬ್ರೇಕ್ಫಾಸ್ಟೇ ಬೇಡ, ಒಂದು ಗ್ಲಾಸ್ ಕುಡಿದ್ರೆ ಸಾಕು, ಹೊಟ್ಟೆ ತುಂಬ್ದಂಗಿರುತ್ತೆ. ಸಿಹಿ 8 ಮಂತ್ಸ್ ಬೇಬಿ ಇದ್ದಾಗ ಎಲ್ಲ ಸಿರಲ್ಸ್ನ ಹಾಕಿ ರಾಗಿ ಸಹ ಮಿಕ್ಸ್ ಮಾಡಿ ತುಂಬ ಹೈಜಿನಿಕ್ ಆಗಿ ಎಲ್ಲದನ್ನು ಪೌಡರ್ ಮಾಡಿಸಿ ಗಂಜಿ ತಿನ್ನಿಸ್ತಿದ್ವಿ. ಪ್ರತಿ ಸಲ ಗಂಜಿ ಮಾಡಿದಾಗ ಅದೇ ನೆನಪಾಗುತ್ತೆ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದಿರೋ ಪಾತ್ರೆನ ಕೂಡ ಜೋಡಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೋತಿದ್ದೀನಿ. ಮಧ್ಯಾಹ್ನಕ್ಕೆ ಪನ್ನೀರ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ. ನಾನು ಪ್ಯೂರಿಟ್ದೊಂದು ಟಿಪ್ ಕೊಡ್ತೀನಿ. ಪ್ಯೂರಿಟ್ ಮೇಲೆ ನಾನೊಂದು ಬಟ್ಟೆ ಹಾಕಿದ್ದೀನಿ. ನಾವೇನೇ ಅಡುಗೆ ಮಾಡಿ ಜಿಡ್ಡು ಸಂಗ್ರಹ ಆಗಿ ಅದ್ರ ಮೇಲೆ ಕೂತ್ಕೊಳ್ಳುತ್ತೆ. ನೀವು ಬಟ್ಟೆ ಹಾಕಿ ಅದನ್ನು ವೀಕ್ಲಿ ಒನ್ಸ್ ವಾಶ್ ಮಾಡೋದ್ರಿಂದ ಆ ಜಿಡ್ಡು ಸಂಗ್ರಹ ಆಗಲ್ಲ. ಪ್ಯೂರಿಟ್ ಟ್ಯಾಂಕರ್ ಏನಿರುತ್ತೆ ಅದ್ರ ಮೇಲೆ ಒಂದು ಬಟ್ಟೆ ಹಾಕೋದ್ರಿಂದ ತುಂಬಾ ಹೈಜಿನಿಕ್ ಆಗಿರುತ್ತೆ, ಡಸ್ಟ್ ಫ್ರೀ ಆಗಿರುತ್ತೆ. ಅದಾದಮೇಲೆ ಮಧ್ಯಾಹ್ನ ಅಡುಗೆಗೆ ಪನ್ನೀರ್ ಬಿರಿಯಾನಿಗೆ ಪನ್ನೀರ್ ಕಟ್ ಮಾಡ್ಕೊತಿದ್ದೀನಿ. ಪನ್ನೀರ್ ಹೆವಿಯಾಗಿ ಫ್ರೀಸ್ ಆಗಿದೆ, ಸೊ ತುಂಬ ಹಾರ್ಡ್ ಆಗಿದೆ. ಸ್ವಲ್ಪ ಹೊತ್ತು ಬಿಟ್ಟರೆ ಅದೇ ಸಾಫ್ಟ್ ಆಗುತ್ತೆ, ಬಟ್ ನಾನು ಬಿಡ್ತಾ ಇಲ್ಲ. ಅದನ್ನು ಹಾಗೆ ಕಟ್ ಮಾಡಿ ಅದು ಪುಡಿ ಆಗೋ ಥರ ಕಟ್ ಮಾಡ್ತಾ ಇದ್ದೀನಿ. ಕೆಲವೊಂದು ಸರಿ ಪೇಷನ್ಸ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ, ಅದರಿಂದ ಮಸಾಲೆಗೆ ಎಣ್ಣೆ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತೆಂಗಿನಕಾಯಿ ಕೆಲವರು ಫ್ಲೇಮ್ನ ಆಫ್ ಮಾಡಿ ಫ್ರೈ ಮಾಡ್ಕೊತಾರೆ, ಬಟ್ ತೆಂಗಿನಕಾಯಿ ಫ್ರೈ ಮಾಡಬೇಕಾದ್ರೆ ಹಾಕಿದಾಗ ಅದರಲ್ಲಿರೋ ಜಿಡ್ಡಿನ ಅಂಶ ಬಿಟ್ಟು ಅದು ಮಸಾಲೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಫ್ಲೇಮ್ ಆಫ್ ಮಾಡಿ ಗಸಗಸೆನ ಹಾಕಿ ಒಂದ್ಸರಿ ಫ್ರೈ ಮಾಡಿಕೊಂಡು ಅದನ್ನು ಸಾಫ್ಟಾಗಿ ಪೇಸ್ಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳಿ. ಅದಾದಮೇಲೆ ಒಂದು ಕುಕ್ಕರ್ಗೆ ಎಣ್ಣೆ, ಹೋಲ್ ಸ್ಪೈಸಸ್ನ ಹಾಕಿ ಒಂದು ಸ್ವಲ್ಪ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಟೊಮೆಟೊನ ಚೆನ್ನಾಗಿ ಸಾಫ್ಟ್ ಆಗೋ ಗಂಟ ಫ್ರೈ ಮಾಡಿಕೊಂಡು, ಅದಾದಮೇಲೆ ಇಲ್ಲಿ ನಾನು ಪನ್ನೀರ್ ಜೊತೆ ಸ್ವಲ್ಪ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ತಿನ್ನೋಕ್ಕೆ ಬಾಯಿಗೆ ಸಿಕ್ಕಾಗ ತುಂಬಾ ಚೆನ್ನಾಗಿರುತ್ತೆ. ನಾನು ಬೀನ್ಸ್, ಕ್ಯಾರೆಟ್ ಯೂಸ್ ಮಾಡಿದ್ದೀನಿ. ಫ್ರೈ ಆದಮೇಲೆ ಗ್ರೈಂಡ್ ಮಾಡಿರೋವಂಥ ಮಸಾಲೆನ ಹಾಕಿ 1:2 ರೇಷಿಯೋದಲ್ಲಿ ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಕುದಿ ಬರೋ ಗಂಟ ವೆಯ್ಟ್ ಮಾಡಿ. ಅರ್ಧ ಗಂಟೆ ನೆನೆಸಿರೋ ಅಂಥ ಅಕ್ಕಿ, ನೀವು ಮಾಮೂಲಿ ಅಕ್ಕಿ ಜೊತೆ ಸ್ವಲ್ಪ ಒಂದು ಹಾಫ್ ಗ್ಲಾಸ್ ಬಾಸ್ಮತಿ ಅಕ್ಕಿ ಯೂಸ್ ಮಾಡಿಕೊಂಡ್ರೆ ಅಂತೂ ಇನ್ನೂ ಟೇಸ್ಟ್ ಸೂಪರ್ ಆಗಿರುತ್ತೆ. ನೀರು ಹಾಕಿ 1:2 ರೇಷಿಯೋದಲ್ಲಿ ಅಕ್ಕಿ ಹಾಕಿ ಕುದ ನಂತರ ಟೇಸ್ಟ್ನ ನೋಡಿ ಅಕ್ಕಿ ಹಾಕಿ ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ಸ್ ಬಂದರೆ ಸಾಕು. ಒಳ್ಳೆ ಪನ್ನೀರ್ ಬಿರಿಯಾನಿ, ಇಲ್ಲ ಅಂತಂದರೆ ಅದನ್ನು ಪನ್ನೀರ್ ಪಲಾವ್ ಏನಾದರೂ ಹೇಳ್ಬೋದು, ತುಂಬ ಚೆನ್ನಾಗಿರುವಂಥ ಒಂದು ಪನ್ನೀರ್ ಬಿರಿಯಾನಿ ರೆಡಿ ಆಗುತ್ತೆ. ಅದ್ರ ಜೊತೆಗೆ ನೀವು ಸ್ವಲ್ಪ ಗ್ರೇವಿ ಥರ ಮಾಡಿಟ್ಕೊಂಡ್ರು ಚೆನ್ನಾಗಿರುತ್ತೆ. ನಾನು ಯಾವ ಗ್ರೇವಿನೂ ಇಲ್ಲಿ ಮಾಡಿಲ್ಲ. ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಫುಲ್ ವಿಡಿಯೋ ಬೇಕು ಅಂತಂದರೆ ಚಂದನಾಸ್ ಕಿಚನ್ ಯೂಟ್ಯೂಬ್ ಶಾರ್ಟ್ಸಲ್ಲಿ ನಾನು ಹಾಕಿದ್ದೀನಿ, ಜಸ್ಟ್ ಒಂದು ಸರಿ ಚೆಕ್ ಮಾಡಿ. ಅದೇ ರೀತಿ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಜಸ್ಟ್ ಚೆಕ್ ಮಾಡಿ. ಅದಾದಮೇಲೆ ಕುಕ್ಕರ್ ವಿಸಿಲ್ ಕೂಗೋ ಗಂಟ ಎಣ್ಣೆ ಹಚ್ಕೊಳ್ಳೋಣ ಅಂತ ಬಂದೆ. ಸಿಹಿ ನಾನು ಹಚ್ತೀನಿ ಅಂತ ಬಂದರು. ನನಗೆ ನನ್ನ ಅಮ್ಮ ನಂತರ ತಲೆಗೆ ಎಣ್ಣೆ ಹಚ್ಚಿದ ನನ್ನ ಮಗಳು. ಆ ಕೈಯಲ್ಲಿರೋ ಶಕ್ತಿ ಅಮ್ಮ ನೆನಪಿಸುತ್ತೆ. ಆ ಫೀಲಿಂಗ್ನ ಹೇಳೋಕ್ಕೆ ಆಗಲ್ಲ, ಅಷ್ಟು ರಿಲ್ಯಾಕ್ಸ್ ಆಗ್ತಿದೆ. ಅವರಿಗೆ ನಾನು ಹಚ್ಚೋದ್ರಿಂದ ಅಮ್ಮ ಕೊಡಿ ನಾನು ಹಚ್ತೀನಿ ಅಂತ ನನಗೆ ಹಚ್ತಾ ಇದ್ದಾಳೆ. ಬರಲ್ಲ, ಪುಟ್ಟ ಕೈಯಿಂದ ಅವಳಿಗೆ ಎಷ್ಟು ಸಾಧ್ಯನೋ ಅಷ್ಟು ಹಚ್ತಾಳೆ. ಮತ್ತು ತಲೆ ಕೂಡ ಅವಳೇ ಬಾಚಿಸ್ತಾಳೆ ಅಂತ ಹೇಳಿ ಭಾಷಣಿಗೆ ಕೂಡ ಇಸ್ಕೊಂಡಿದ್ದಾಳೆ. ಕೆಲವೊಂದು ಚಿಕ್ಕ ಚಿಕ್ಕ ಮೂಮೆಂಟ್ಸ್ ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೆ, ಅದನ್ನು ಹೇಳೋಕ್ಕೂ ಆಗಲ್ಲ.
ಈಗ ಬಿರಿಯಾನಿ ಜೊತೆ ಕಬಾಬ್ ಮಾಡ್ಕೋತಿದ್ದೀನಿ, ಮಶ್ರೂಮ್ ಕಬಾಬ್. ಸೇಮ್ ಚಿಕನ್ ಕಬಾಬ್ನ ಹೇಗೆ ಮಾಡ್ತೀವೋ ಅದೇ ಥರ ಮಶ್ರೂಮ್ ಕಬಾಬ್ನ ಮಾಡಿಕೊಂಡೆ. ಕಬಾಬ್ ಪೌಡರ್, 1 ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕಾರ್ನ್ ಫ್ಲೋರ್ ಮತ್ತು 1-2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಬಂತು. ಸೇಮ್ ಕಬಾಬ್ ಹೇಗಿರುತ್ತೋ ಹಾಗೇ ಬಂತು. ತುಂಬಾ ಚೆನ್ನಾಗಿ ಬಂತು. ನೀವು ಒಂದ್ಸರಿ ಟ್ರೈ ಮಾಡಿ. ಜೊತೆಗೆ ಬ್ರಾಕ್ಲಿ ಫ್ರೈ ಕೂಡ ಮಾಡ್ಕೊಳ್ಳೋಣ ಅಂಥೇಳಿ ಅದನ್ನು ಬಿಸಿನೀರಲ್ಲಿ ನೆನೆಯಕ್ಕೆ ಹಾಕಿಟ್ಟಿದ್ದೀನಿ. ಫುಲ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಯೂಟ್ಯೂಬ್ ಶಾರ್ಟ್ಸಲ್ಲಿ ಹೋಗಿ ಚೆಕ್ ಮಾಡಿ. ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ಆಫೀಸಿಗೆ ರೆಡಿಯಾಗಿ ಆಫೀಸ್ಗೆ ಹೋಗಿ ಆಫೀಸ್ ಕೆಲಸ ಸಹ ಕಂಪ್ಲೀಟ್ ಮಾಡ್ತಿದ್ದೀನಿ. ಮಂತ್ ಎಂಡ್ ಆಗಿರೋದ್ರಿಂದ ಸ್ವಲ್ಪ ಹೆಕ್ಟಿಕ್ ಕೆಲಸಗಳಿರುತ್ತೆ, ಅದನ್ನು ಕೂಡ ಮುಗಿಸ್ಕೊಂಡು ನಾನು ಇದನ್ನು ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಬಂದು 92 ರುಪೀಸ್ ಆಗುತ್ತೆ ಅಷ್ಟೇ. ನೋಡಿ ಕಾಣಿಸ್ತಿದೆಯಾ? ತುಂಬಾ ಚೆನ್ನಾಗಿದೆ, ತುಂಬಾ ಗಟ್ಟಿಯಾಗಿದೆ. ನಾನು 2 ಪೇರ್ಸ್ ತೊಗೊಂಡಿದ್ದೆ, ದಿಸ್ ಆ್ಯಂಡ್ ದಿಸ್. ತುಂಬಾ ಚೆನ್ನಾಗಿದೆ. ಅಲ್ಲೆಲ್ಲ ಅಫೋರ್ಡಬಲ್ ಪ್ರೈಸಲ್ಲಿ ತುಂಬಾ ಚೆನ್ನಾಗಿರೋ ಐಟಮ್ಸ್ ಕೂಡ ಸಿಗುತ್ತೆ. ಮತ್ತು ಈ ತವಾ, ನಾನ್ ಸ್ಟಿಕ್ ತವಾ ನೋಡ್ತಿದ್ದೀರಲ್ಲ, ನಾನ್ ಸ್ಟಿಕ್ ತುಂಬಾ ಚೆನ್ನಾಗಿದೆ. ಅಷ್ಟೊಂದು ವೆಯ್ಟ್ ಕೂಡ ಇಲ್ಲ. ಇದನ್ನು 897 ರುಪೀಸಿಗೆ ನಾನು ತೊಗೊಂಡೆ, ಅದು ಡಿಮಾರ್ಟಲ್ಲೇ. ತುಂಬಾ ಚೆನ್ನಾಗಿದೆ, ಅಫೋರ್ಡಬಲ್ ಅಂತ ಅನ್ನಿಸ್ತು. ಆನ್ಲೈನಲ್ಲಿ ಹೇಗಿರುತ್ತೋ ಏನೋ ಅನ್ನೋ ಭಯ. ಇಲ್ಲಾಂದರೆ ಟಚ್ ಆ್ಯಂಡ್ ಫೀಲ್ ಇರುತ್ತೆ, ನಾವು ಹೇಗೆ ಬೇಕೋ ನೋಡಿ ತೊಗೋಬೋದು. ತುಂಬಾ ಚೆನ್ನಾಗಿದೆ. ಸಿಗ್ತೀನಿ ನಾನು ನಿಮ್ಮ ನೆಕ್ಸ್ಟ್ ವ್ಲಾಗ್ನಲ್ಲಿ.